ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಕೃಷ್ಣೆ ಕೋಪವನ್ನು ದೇಶಿದವನನ್ನು ಧರ್ಮವು ಮೆಚ್ಚಿಕೊಳ್ಳುತ್ತದೆ. ಧಾರ್ಮಿಕರು ಶ್ಲಾಘಿಸುತ್ತಾರೆ. ಕೋಪವನ್ನು ಗೆಲ್ಲುವುದೇ ನಿಜವಾದ ವಿಜಯ ಎನ್ನುತ್ತದೆ ಧರ್ಮ. ಸುಳ್ಳು ನುಡಿಗಿಂತ ಸತ್ಯವಂತಿಕೆ ಅಭ್ಯುದಯವನ್ನು ತರುತ್ತದೆ. ಕರುಣೆ, ದಯೆ, ಸೌಜನ್ಯಗಳು ಕೇಡಿಗತನಕ್ಕಿಂತ ಹೆಚ್ಚು ಪ್ರತಿಫಲ ನೀಡುತ್ತವೆ. ನಾನು ಹೇಗೆ ಕೋಪಕ್ಕೆ ಎಡೆಕೊಡಲಿ? ಗುಣಶೀಲರು, ಧಾರ್ಮಿಕರು ತ್ಯಜಿಸಿರುವಂಥ ಅನರ್ಥಕರವಾದ ಕೋಪವು ನನ್ನಲ್ಲಿ ಇರುವುದು ಹೇಗೆ ಸಾಧ್ಯ? ದುರ್ಯೋಧನನನ್ನು ವಧಿಸಲೋಸುಗವಾದರೂ ಕೋಪ ಹೊಂದುವುದು ಹೇಗೆ ಸಾಧ್ಯ? ಕೋಪವು ತನ್ನ ಮನದಲ್ಲಿ ಸುಳಿಯದಂತೆ ಮಾಡುವವನನ್ನು ದೂರದೃಷ್ಟಿಯುಳ್ಳವರು ಧೀರನೆಂದು ಕರೆಯುತ್ತಾರೆ. ಕೋಪ ಇಳಿದ ನಂತರ ಅದರ ಪೂರ್ವಾಪರಗಳನ್ನು ವಿಚಾರ ಮಾಡುವವನನ್ನು ಧೀರನೆಂದು ಕರೆಯಲಾಗುತ್ತದೆ. ಲಾವಣ್ಯವತಿಯೇ, ಮುಂಗೋಪಿ ಮನುಷ್ಯರಿಗೆ ವಸ್ತು ವಿಚಾರಗಳ, ದ್ರವ್ಯಗಳ ಮೂಲ ಪ್ರಕೃತಿ, ಮೂಲ ಸ್ವರೂಪ ತಿಳಿಯುವುದಿಲ್ಲ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಉಚಿತ, ಯಾವುದು ಅನುಚಿತ ಎಂದು ನಿರ್ಧರಿಸುವ ತಾರತಮ್ಯ ಜ್ಞಾನ ಅವರಿಗಿರುವುದಿಲ್ಲ. ಅವರು ಸಜ್ಜನರ ಸಕಾಲಿಕ ಬುದ್ಧಿಮಾತುಗಳನ್ನು ಕಡೆಗಣಿಸುತ್ತಾರೆ. ಕೋಪಿಷ್ಠನಾದವನು ಕೆಲವೊಮ್ಮೆ ಯಾರನ್ನು ಕೊಲ್ಲಬಾರದು ಅಂಥವರನ್ನೇ ಕೊಲ್ಲುತ್ತಾನೆ. ಗುರುಗಳನ್ನು ಕಠಿಣ ಪದಗಳಿಂದ ನಿಂದಿಸುತ್ತಾನೆ. ದ್ರೌಪದಿ, ನನ್ನ ಮಾತನ್ನು ಕೇಳು. ಯಾವುದು ನಿಜವಾದ ಶೌರ್ಯ, ಯಾವುದು ನಿಜವಾದ ಪರಾಕ್ರಮ ಎಂಬುದನ್ನು ಈಗ ಹೇಳುತ್ತೇನೆ. ಸಾಮರ್ಥ್ಯ, ಶೌರ್ಯ, ಚುರುಕುತನ ಹಾಗೂ ಸದಾಕಾಲವು ನಿಯಂತ್ರಣದಲ್ಲಿರುವ ಕೋಪ ಇವೆಲ್ಲವೂ ಶೂರರ, ಧೀರರ ಗುಣಗಳು. ಆದರೆ ಈ ಗುಣಗಳು ಕೋಪಿಷ್ಠನ ಹತ್ತಿರವೂ ಸುಳಿಯುವುದಿಲ್ಲ. ಕೋಪದ ಮೇಲೆ ಪ್ರಭುತ್ವ ಸಾಧಿಸಿದವನು ಸಕಾಲದಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸುವುದು ಸಾಧ್ಯ. ಅಜ್ಞಾನಿಯಾದವನು ಮಾತ್ರ ಕಡುಕೋಪವೇ ಶೌರ್ಯ ಪರಾಕ್ರಮಗಳೆಂದು ತೀರ್ಮಾನಿಸಿರುತ್ತಾನೆ. ದ್ರೌಪದಿ, ಮೂರ್ಖರು ಕರುಣೆಯಂಥ ಗುಣಗಳನ್ನು ಮೀರಿ ನಡೆಯುತ್ತಾರೆ. ಆ ಜನರನ್ನು ಅನುಸರಿಸಿ ನಡೆಯುವುದು ನನ್ನಂಥವನಿಗೆ ಯುಕ್ತವಾದೀತೆ. ಭೂಮಿಯ ಮೇಲೆ ಕರುಣಾಮಯಿಗಳಿಲ್ಲದಿದ್ದಲ್ಲಿ ಶಾಂತಿ ಇರುತ್ತಿರಲಿಲ್ಲ. ಎಲ್ಲೆಲ್ಲೂ ಸದಾ ಘರ್ಷಣೆಗಳುಂಟಾಗುತ್ತಿದ್ದವು. ಹಾಗಾಗಿದ್ದಲ್ಲಿ ಅದರ ಪರಿಣಾಮ ಏನಾಗಬಹುದಿತ್ತು? ತಪ್ಪು ಮಾಡಿದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲಾಗುತ್ತದೆ. ಹಿರಿಯರು ಕಿರಿಯರನ್ನು ದಂಡಿಸಿದಾಗ ಪ್ರತಿಯಾಗಿ ಕಿರಿಯರು ಹಿರಿಯರನ್ನು ದಂಡಿಸುತ್ತಾರೆ. ಗಂಡ ಮತ್ತು ಹೆಂಡತಿ ಪರಸ್ಪರ ನಾಶ ಮಾಡಲು ಪ್ರಯತ್ನಿಸಿದಲ್ಲಿ ಅವರು ಹೇಗೆ ಉಳಿಯುತ್ತಾರೆ? ದ್ರೌಪದಿ, ದಯೆ, ಕರುಣೆಗಳು ಜನರಲ್ಲಿ ರಾಜಿಯನ್ನು ಮಾಡಿಸುತ್ತವೆ. ನಂಬಿಕೆ, ವಿಶ್ವಾಸಗಳನ್ನು ಹುಟ್ಟಿಸುತ್ತವೆ. ಮೃದುತ್ವ, ಸೌಜನ್ಯಗಳು ಆಳುವವರ ಗುಣಲಕ್ಷಣಗಳು. ಆಳುವವರೇ ಪಾಷಾಣ ಹೃದಯಿಗಳಾದರೆ ಪ್ರಜೆಗಳು ನಾಶ ಹೊಂದುತ್ತಾರೆ. ಆಳುವವರ ಕೋಪ ಯಾವಾಗಲೂ ದುಃಖವನ್ನು ತರುತ್ತದೆ. ಆಳರಸರ ಕೋಪಕ್ಕೆ ಪ್ರಜೆಗಳು ಬಲಿಯಾಗುತ್ತಾರೆ. ಪ್ರಿಯೆ, ಎಂಥ ಆಪತ್ತಿನ ಸಂದರ್ಭ ಸನ್ನಿವೇಶದಲ್ಲೂ ದಯೆ, ಕರುಣೆಗಳನ್ನು ತ್ಯಜಿಸಬಾರದು. ದಯಾರ್ಧ ಹೃದಯದವನಿಂದ ಮಾತ್ರ ಪಶುಪಕ್ಷಿಗಳ ಪಾಲನೆ ಸಾಧ್ಯ. ಪ್ರಬಲನಾದ ವ್ಯಕ್ತಿ ನಿಂದಿಸುವ ಗುಣ ಹೊಂದಿದ್ದರೂ ಸಹಿಷ್ಣುವಾಗಿದ್ದಲ್ಲಿ ಅವನು ನಿಜವಾಗಿಯೂ ಪ್ರಾಜ್ಞನೇ, ಉದಾತ್ತನೇ. ಕೋಪವನ್ನು ಗೆಲ್ಲುವವನು ಇಹಲೋಕ ಪರಲೋಕಗಳೆರಡರಲ್ಲೂ ಸಂತುಷ್ಟನಾಗಿರುತ್ತಾನೆ. ಆದರೆ ಕೋಪವನ್ನು ಜಯಿಸಲಾಗದವನು ಇಹಪರಗಳೆರಡರಲ್ಲೂ ಕಷ್ಟಗಳನ್ನು ಅನುಭವಿಸುತ್ತಾನೆ. ಮಹರ್ಷಿ ಕಶ್ಯಪರು ಕರುಣೆಯ ಗುಣಗಾನ ಮಾಡಿದ್ದಾರೆ, ಕೇಳು. ಕರುಣೆ ಮಾನವನ ಪರಮೋಚ್ಚ ಕರ್ತವ್ಯ. ಕರುಣೆಯೇ ತ್ಯಾಗ. ವೇದಗಳು, ಪವಿತ್ರ ಶಾಸ್ತ್ರಗ್ರಂಥಗಳು ಕರುಣಾಪೂರ್ಣವಾದುವು. ಕರುಣೆಯೇ ಬ್ರಹ್ಮ, ಕರುಣೆಯೇ ಸತ್ಯ, ಕರುಣೆಯೇ ತಪಸ್ಸು. ಕರುಣೆಯೇ ಸನ್ನಡತೆಯ ಮೂಲಾಧಾರ. ಭೂಮಿಯು, ಪರ್ವತಗಳು, ನದಿಗಳು ಹಾಗೂ ಸಕಲ ಪ್ರಾಣಿಗಳ ಭಾರವನ್ನು ಹೊರುವಂತೆ ಮಾಡುವುದು ಕರುಣೆಯೇ. ಕರುಣಾಮಯಿಯಾದ ವ್ಯಕ್ತಿಗೆ ಯಜ್ಞಗಳನ್ನು ಮಾಡುವವರಿಗಿಂತ ಮಿಗಿಲಾದ ಉನ್ನತ ಪ್ರಪಂಚವು ಲಭ್ಯವಾಗುವುದು. ಮಹಾಯಜ್ಞಗಳನ್ನು ಮಾಡುವವರು, ನಿಷ್ಕಾಮ ಕರ್ಮಗಳನ್ನು ಮಾಡುವವರು ಉಚ್ಚ ಲೋಕಗಳನ್ನು ಸೇರುವರು. ಆದರೆ ಕರುಣಾಮಯಿಯಾದ ವ್ಯಕ್ತಿಯು ಅತ್ಯುಚ್ಚ ಲೋಕವಾದ ಬ್ರಹ್ಮಲೋಕವನ್ನು ಸೇರುವನು.
ಕರುಣೆಯು ಶಕ್ತಿವಂತನ ಪ್ರಕಾಶ. ನನ್ನಿಂದ ಕರುಣೆಯನ್ನು ತ್ಯಜಿಸುವುದು ಹೇಗೆ ಸಾಧ್ಯ? ದ್ರೌಪದಿ, ಪ್ರಾಜ್ಞರಾದವರು ಯಾವುದೇ ತರಹದ ಅಪರಾಧವನ್ನು ಕ್ಷಮಿಸಬೇಕು. ಕೃಷ್ಣೆ, ಕೋಪಕ್ಕೆ ಅವಕಾಶ ನೀಡಬೇಡ, ಆಸ್ಪದ ಕೊಡಬೇಡ. ಭೀಷ್ಮ, ದ್ರೋಣರಾದಿಯಾಗಿ ಪ್ರಾಜ್ಞರೆಲ್ಲರೂ ಗುಣಗಳಲ್ಲಿ ಕರುಣೆಯು ಉದಾತ್ತವಾದುದು ಎಂಬುದನ್ನು ಒಪ್ಪುತ್ತಾರೆ. ಧೃತರಾಷ್ಟ್ರ ಅವರ ಮಾತುಗಳನ್ನು ಕೇಳುತ್ತಾನೆ ಹಾಗೂ ನಮ್ಮ ರಾಜ್ಯವನ್ನು ನಮಗೆ ಹಿಂದಿರುಗಿಸುತ್ತಾನೆ ಎನ್ನುವ ಭರವಸೆ ನನಗಿದೆ. ನಿನ್ನಂಥ ದುರ್ಬಲರನ್ನು ಕಂಡು ನನಗೆ ಮರುಕ ಉಂಟಾಗುತ್ತದೆ. ಯುಧಿಷ್ಠಿರ ಹೀಗೆ ಮಾತನಾಡಿದಂತೆ ದ್ರೌಪದಿಯ ಅಸಹನೆ ಹೆಚ್ಚುತ್ತಿತ್ತು. ಕರುಣೆಯ ಮಹತ್ವವನ್ನು ಕುರಿತ ಯುಧಿಷ್ಠಿರನ ಅಭಿಪ್ರಾಯಗಳು ಅವಳಲ್ಲಿ ಕಿರಿಕಿರಿಯುಂಟು ಮಾಡಿದ್ದವು. ದ್ರೌಪದಿಯು ಹೇಳಿದಳು, ನಿನ್ನ ಬುದ್ಧಿಗೆ ಮಂಕು ಕವಿಸಿರುವ ಭಗವಂತ ಪರಮೇಶ್ವರನಿಗೆ ಹಾಗೂ ನಿನ್ನನ್ನು ಈ ಸ್ಥಿತಿಗೆ ತಂದ ವಿಧಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ನಿನ್ನ ಬುದ್ಧಿಮತ್ತೆ ನಿನ್ನ ಪಿತಾಮಹರ ಹಾದಿಯಲ್ಲಿ ಸಾಗಬೇಕಿತ್ತು, ಆದರೆ ಅದು ಆ ಪಥ ಬಿಟ್ಟು ಅಡ್ಡದಾರಿ ಹಿಡಿದಿದೆ. ಕರ್ಮ ಅಥವಾ ಕಾಯಕವು ಸಹಿಷ್ಣುತೆಯನ್ನು ಬೇಡುವಂತಹದ್ದು. ಧರ್ಮ ಅಥವಾ ಉದಾತ್ತತೆ, ವಿನಯ, ದೀನತೆ ಇವು ಯಾವುವು ಮನುಷ್ಯನನ್ನು ಶ್ರೀಮಂತನನ್ನಾಗಿಸುವುದಿಲ್ಲ. ಹಾಗಿದ್ದಲ್ಲಿ ಇಂದು ಇರುವ ಈ ದರಿದ್ರ ಸ್ಥಿತಿಯಲ್ಲಿ ನೀನಿರುತ್ತಿರಲಿಲ್ಲ. ನಿನ್ನ ವೀರ ಸಹೋದರರು ಇಂಥ ಕಷ್ಟವನ್ನು ಅನುಭವಿಸಬೇಕಾಗಿರಲಿಲ್ಲ. ಮಹಾರಾಜ, ಯಾವತ್ತಾದರೂ ನೀನು ಯಾವುದನ್ನಾದರೂ ಧರ್ಮಕ್ಕಿಂತ ಮೇಲಿನದಾಗಿ ನೋಡಿದ್ದೀಯಾ? ಚಕ್ರವರ್ತಿಯಾಗಿಯೂ ನೀನು ಧರ್ಮಕ್ಕೆ ವಿರುದ್ಧವಾದುದೇನನ್ನೂ ಮಾಡಲಿಲ್ಲ. ಈಗಲೂ ಈ ಹೀನ ಸ್ಥಿತಿಯಲ್ಲೂ ಧರ್ಮಕ್ಕೆ ಅಸಂಗತವಾದ ಯಾವ ವಿಚಾರವೂ ನಿನ್ನ ತಲೆಗೆ ಹೋಗುವುದಿಲ್ಲ. ನಿನಗೆ ಧರ್ಮವು ನಿನ್ನ ಬದುಕಿಗಿಂತ ಹೆಚ್ಚು ಪ್ರಶಸ್ತವಾದುದು. ನೀನು ಮತ್ತು ನಿನ್ನ ಸಾಮ್ರಾಜ್ಯ ಇರುವುದು ಧರ್ಮದ ಸೇವೆಗಾಗಿ. ಮಹಾರಾಜ, ನೀನು ನಿನ್ನ ಸೋದರರನ್ನು ತ್ಯಜಿಸಬಹುದು, ನನ್ನನ್ನು ತ್ಯಜಿಸಬಹುದು, ಆದರೆ ಧರ್ಮವನ್ನು ತ್ಯಜಿಸಲಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂದು ಹಿರಿಯರು ಹೇಳುತ್ತಾರೆ. ಆದರೆ ಆ ನುಡಿ ಇಂದು ಸುಳ್ಳಾಗಿದೆ. ನಿನ್ನ ಜೀವನಕ್ಕಿಂತ ಹೆಚ್ಚು ಪ್ರಶಸ್ತವಾದದ್ದು ಎಂದು ಯಾವ ಧರ್ಮವನ್ನು ಪರಿಗಣಿಸುವೆಯೋ ಆ ಧರ್ಮ ಇಂದು ನಿನ್ನನ್ನು ರಕ್ಷಿಸಿಲ್ಲ. ಆಕೃತಿ ಮತ್ತು ಅದರ ಛಾಯೆಯನ್ನು ಹೇಗೆ ಪ್ರತ್ಯೇಕಿಸಲಾಗದೋ ಹಾಗೆ ಧರ್ಮದಿಂದ ನಿನ್ನನ್ನು ಪ್ರತ್ಯೇಕಿಸಲಾಗದು. ನೀನು ಯಾರನ್ನು ಕಡೆಗಣಿಸಿಲ್ಲ, ಲಘುವಾಗಿ ಕಂಡಿಲ್ಲ. ಭೂಪತಿಯಾಗಿಯೂ ನೀನು ದುರಹಂಕಾರದಿಂದ ಮುಕ್ತನು. ನಿನ್ನ ಅರಮನೆಯಲ್ಲಿ ಆಸ್ಥಾನದಲ್ಲಿ ನಾಸ್ತಿಕರು ಮತ್ತು ಸನ್ಯಾಸಿಗಳು ಇಬ್ಬರಿಗೂ ಸಮಾನ ಗೌರವದ ಸ್ಥಾನಮಾನಗಳಿದ್ದವು. ಇವರಿಬ್ಬರಿಗೂ ಚಿನ್ನದ ತಟ್ಟೆಗಳಲ್ಲೇ ಉಣಬಡಿಸುತ್ತಿದ್ದೆ. ನಾನೇ ಇದೆಲ್ಲದರ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದೆ. ನೀನು ಧಾರಾಳಿ, ಕೊಡುಗೈ ದೊರೆ. ಈಗಲೂ ನೀನು ಧರ್ಮಕ್ಕೆ ಬದ್ಧನಾಗಿರುವೆ. ಇಷ್ಟೆಲ್ಲ ಗುಣಗಳಿಂದ ಅನುಗ್ರಹಿತನಾದ ನೀನು ಜೂಜಿನಿಂದ ಆಕರ್ಷಿತನಾದುದು ಹೇಗೆ? ಸರಳ, ಕರುಣಾಮಯಿ, ಉದಾರ ಹೃದಯಿ ಮತ್ತು ಸತ್ಯನಿಷ್ಠ, ಇಷ್ಟೆಲ್ಲ ಗುಣ ಸಂಪನ್ನನಾದ ನೀನು ದ್ಯೂತವನ್ನು ಆಡಲು ಹೇಗೆ ಒಪ್ಪಿಕೊಂಡೆ? ನಿನ್ನ ಕಷ್ಟಗಳನ್ನು ಯಾತನೆಗಳನ್ನು ನೋಡಿದಾಗ ನನ್ನ ಹೃದಯ ದುಃಖದಿಂದ ಚಡಪಡಿಸುತ್ತದೆ. ಮಾನವನನ್ನು ದೇವರು ಆಳುತ್ತಾರೆ, ಅವನಿಗೆ ಸ್ವಾತಂತ್ರ್ಯವಿಲ್ಲ. ದೇವರು ಒಂದು ಸಣ್ಣ ಬೀಜದಲ್ಲಿ ದೈತ್ಯ ವೃಕ್ಷ ಮತ್ತು ಹಣ್ಣುಗಳನ್ನು ಇರಿಸಿರುವಂತೆ ಮಾನವನು ಹುಟ್ಟುವ ಮೊದಲೇ ದೇವರು ಅವನ ಪಾಲಿನ ಸುಖ ಸಂತೋಷಗಳನ್ನು ತೀರ್ಮಾನಿಸಿರುತ್ತಾನೆ. ಸೂತ್ರಧಾರನು ಬೊಂಬೆಗಳನ್ನು ಆಡಿಸುವಂತೆ ಭಗವಂತನು ಮನುಷ್ಯನ ಕ್ರಿಯೆಗಳಲ್ಲಿ ತನ್ನ ಕೈಚಳಕವನ್ನು ತೋರುತ್ತಾನೆ. ಮನುಷ್ಯನಾದವನು ಪ್ರವಾಹದಲ್ಲಿ ಸಿಕ್ಕಿಬಿದ್ದ ಮರದಂತೆ ಭಗವಂತನ ಕೃಪೆಗೆ ಅಧೀನನಾದವನು. ಮನುಷ್ಯನು ಅಜ್ಞಾನಿ. ತನ್ನ ಸುಖ ಸಂತೋಷ ದುಃಖ ದುಮ್ಮಾನಗಳಿಗೆ ಅವನು ಹೊಣೆಗಾರನಲ್ಲ. ಅವನು ದೇವರು ನಿರ್ದೇಶಿಸಿದಂತೆ ನಡೆದುಕೊಳ್ಳುತ್ತಾನೆ. ಸ್ವರ್ಗಕ್ಕೋ ನರಕಕ್ಕೋ ಹೋಗುತ್ತಾನೆ. ಆದರೆ ಯುಧಿಷ್ಠಿರ, ವಿಚಿತ್ರವೆಂದರೆ ಭಗವಂತನು ಸರ್ವಾಂತರ್ಯಾಮಿ, ಎಲ್ಲೆಲ್ಲೂ ಇದ್ದಾನೆ. ಹಾಗೂ ಮನುಷ್ಯರು ಪ್ರಾಣಿ ಪಕ್ಷಿಗಳು ಅವನ ಇಂಗಿತದಂತೆ ನಡೆದುಕೊಳ್ಳುತ್ತಾರೆ. ಒಳ್ಳೆಯದು ಕೆಟ್ಟದ್ದು ಇವುಗಳನ್ನು ದೇವರು ಪ್ರೇರೇಪಿಸುತ್ತಾನೆಂದು ಯಾರೂ ಭಾವಿಸುವುದಿಲ್ಲ. ಮನುಷ್ಯನ ದೇಹವು ಒಂದು ಸಾಧನ, ಒಂದು ವಾಹಕ. ಬ್ರಹ್ಮನು ಲೋಕಕ್ಕೆ ವಾಹಕ.
ದೇಹವು ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಮಾಡುವಂತೆ ಭಗವಂತನು ಪ್ರೇರೇಪಿಸುತ್ತಾನೆ. ದೇವರು ಸೃಷ್ಟಿಸುವ ಮಾಯೆಯನ್ನು ನೋಡು. ಅಜ್ಞಾನಿಯಾದವನು ಸಾಧನ ಅಥವಾ ವಾಹನವನ್ನೇ ತನ್ನ ದೇಹವೆಂದು ತಪ್ಪಾಗಿ ತಿಳಿಯುತ್ತಾನೆ. ಹಾಗೂ ತನ್ನಂತೆಯೇ ಇರುವ ಇನ್ನೊಂದು ದೇಹದ ಅಂತ್ಯಕ್ಕೆ ಕಾರಣವಾಗುತ್ತಾನೆ. ಒಂದು ಯುಗದ ಸಾಧು ಸಂತರು ಋಷಿಗಳು ಗಳಿಸಿರುವ ಜ್ಞಾನ ಇನ್ನೊಂದು ಯುಗದಲ್ಲಿ ಪರಿಷ್ಕರಣಗೊಳ್ಳುತ್ತವೆ. ಮನುಷ್ಯನು ಅರ್ಥ ಮಾಡಿಕೊಳ್ಳುವುದು ಭಗವಂತನ ಆಜ್ಞೆಗಿಂತ ಭಿನ್ನವಾಗಿರುತ್ತದೆ. ಬ್ರಹ್ಮಾಂಡವೇ ಒಂದು ಮಹಾಮಾಯೆ ಎನ್ನುವುದು ಸಾಧುಗಳ ಸಂತರ ಋಷಿಗಳ ನಿರ್ಧಾರ. ಯುಧಿಷ್ಠಿರ, ಭಗವಂತನು ಇದೆಲ್ಲವನ್ನು ಸೃಷ್ಟಿಸುತ್ತಾನೆ, ಇದೆಲ್ಲವನ್ನು ನಾಶಪಡಿಸುತ್ತಾನೆ. ಭಗವಂತನು ಬೃಹತ್ತಾದ ಜೀವ ಸಮುದಾಯಗಳನ್ನು ಸೃಷ್ಟಿಸುತ್ತಾನೆ. ಹಾಗೆಯೇ ಇದೆಲ್ಲವನ್ನು ನಾಶ ಮಾಡಲು ಮತ್ತೊಂದು ಜೀವ ಸಮುದಾಯವನ್ನು ಸೃಷ್ಟಿಸುತ್ತಾನೆ. ಒಂದೇ ಕುಲದ ಜೀವಿಗಳ ನಡುವೆ ಭಗವಂತನು ವೈರವನ್ನು ಸೃಷ್ಟಿಸುತ್ತಾನೆ ಹಾಗೂ ಆ ಕುಲದವರನ್ನು ನಾಶಪಡಿಸುತ್ತಾನೆ. ಜಡವಾದ ವೃಕ್ಷವು ಮರವನ್ನು ದರಗುರುಳಿಸುವ ಕೊಡಲಿಯ ಹಿಡಿಯೂ ಆಗುತ್ತದೆ. ಶಿಲೆಯು ಶಿಲೆಯನ್ನು ಭಂಜಿಸುತ್ತದೆ. ಕಬ್ಬಿಣದ ಸಾಧನೋಪಕರಣಗಳಿಂದ ಮಾತ್ರ ಕಬ್ಬಿಣದ ನಾಶ ಸಾಧ್ಯವಾಗುತ್ತದೆ. ಜಡವಾದ್ದು ಏಕೆ ಚೈತನ್ಯಶೀಲವಾಗುವುದಿಲ್ಲ? ಭಗವಂತನು ಸಕಲ ಕಾರಣಕರ್ತನು. ಮಕ್ಕಳು ಆಟಿಕೆಗಳೊಂದಿಗೆ ಆಡುವಂತೆ ಭಗವಂತನು ಜೀವಿಗಳೊಂದಿಗೆ ಆಡುತ್ತಾನೆ. ಎಲ್ಲವೂ ಸ್ವಸಂತೋಷಕ್ಕಾಗಿ. ದೇವರು ತಂದೆ ತಾಯಿಯರಂತೆ ಜೀವಿಯನ್ನು ಪ್ರೀತಿಸುವುದಿಲ್ಲ. ಮನುಷ್ಯರು ಶತ್ರುಗಳ ಬಗ್ಗೆ ನಡೆದುಕೊಳ್ಳುವಂತೆ ದೇವರು ಮಾನವರ ಬಗ್ಗೆ ನಡೆದುಕೊಳ್ಳುತ್ತಾನೆ. ಧರ್ಮಜ, ಗುಣಾಢ್ಯರು, ಶೀಲವಂತರು, ಸತ್ಯನಿಷ್ಠರು ಕಷ್ಟಪಡುವುದನ್ನು, ದುಷ್ಟರು ಸುಖ ಸಂತೋಷಗಳಿಂದ ಅಭಿವೃದ್ಧಿ ಹೊಂದುವುದನ್ನು ನೋಡಿದಾಗ ನನಗೆ ತೀವ್ರ ಯಾತನೆಯಾಗುತ್ತದೆ, ಬೇಸರವಾಗುತ್ತದೆ. ದುರ್ಯೋಧನನ ಭೋಗ ಜೀವನವನ್ನು, ನಿನ್ನಂಥ ಧರ್ಮಾತ್ಮನು ಕಷ್ಟಪಡುವುದನ್ನು ನೋಡಿದಾಗ ದೇವರು ಪರಮೋಚ್ಚ ಎಂಬುದನ್ನು ನಾನು ಒಪ್ಪಿಕೊಳ್ಳಲಾರೆ. ಎಲ್ಲ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಕ್ರೂರಿಯಾಗಿ, ದುರಹಂಕಾರಿಯಾಗಿ, ಲೋಭಿಯಾಗಿ, ಅಧಾರ್ಮಿಕನಾಗಿ ಬದುಕುತ್ತಿರುವ ದುರ್ಯೋಧನನಿಗೆ ಸಕಲವನ್ನು ಅನುಗ್ರಹಿಸಿರುವ ಭಗವಂತನಿಗೆ ಸಿಗುವ ಪ್ರತಿಫಲವಾದರೂ ಏನು? ಕರ್ಮವು ಕರ್ತೃವನ್ನು ಮಾತ್ರ ಅನುಸರಿಸುತ್ತದೆ, ಉಳಿದವರಿಗೂ ಅದಕ್ಕೂ ಸಂಬಂಧವಿಲ್ಲ ಎನ್ನುವುದಾದರೆ ಸಕಲ ಕೃತ್ಯಗಳಿಗೂ ಕಾರಣನಾದ ದೇವರೇ ಪಾಪ ಕೃತ್ಯಗಳಿಗೂ ಬದ್ಧನಾಗಬೇಕು. ಮನುಷ್ಯರು ಎಸಗುವ ಸುಕೃತಗಳು ಹಾಗೂ ದುಷ್ಕೃತ್ಯಗಳು ಭಗವಂತನ ಮೇಲೆ ಪರಿಣಾಮ ಉಂಟು ಮಾಡವು ಎಂದು ವಾದಿಸಿದಲ್ಲಿ ಪ್ರಪಂಚದಲ್ಲಿ ಶಕ್ತಿ ಮತ್ತು ದೌರ್ಬಲ್ಯಗಳೇ ಸುಖ ದುಃಖಗಳನ್ನು ನಿರ್ಧರಿಸುತ್ತವೆ ಎಂದು ಹೇಳಬೇಕಾಗುತ್ತದೆ. ನಿನ್ನಂಥ ದುರ್ಬಲರನ್ನು ಕಂಡು ನನಗೆ ಮರುಕವಾಗುತ್ತದೆ. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.